Karnataka state is pioneer in technical education. We have conducted the entrance examinations for admission to the students to higher learning institution. We have started in 1964 itself. 1964 ನಾವು ಸ್ಟಾರ್ಟ್ ಮಾಡಿದ್ವಿ. Successfully we have conducted the examination. We can also conduct, but today because of the leakage of the question papers etc. at the national level ನಲ್ಲಿ ಆಗ್ತಾ ಇದೆ. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒನ್ ನೇಷನ್ ಒನ್ ಎಂಟ್ರೆನ್ಸ್ ಟೆಸ್ಟ್, ಈ ಮಲ್ಟಿಪಲ್ ಟೆಸ್ಟ್ ಕ್ಯಾನ್ ಬಿ ಅವಾಯ್ಡೆಡ್. ಇದನ್ನು ಮಾಡಿ ಟುಡೇ ಟೆಕ್ನಾಲಜಿ ಈಸ್ ಅವೈಲಬಲ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಎಕ್ಸಾಮಿನೇಷನ್ we can conduct it, we can show that our results ಇದೆಯಲ್ಲ, ಆ ರಿಸಲ್ಟ್ಸನ್ನು ಸ್ಟೇಟ್ ಗೌರ್ಮೆಂಟ್ಸ್ಗೆ, ಬೇರೆ ಯೂನಿವರ್ಸಿಟೀಸ್ಗೆ, ಆಲ್ ಸ್ಟೇಕ್ ಹೋಲ್ಡರ್ಸ್ಗೆ ಕೊಟ್ಟರೆ ಅವರು ಅಡ್ಮಿಷನ್ ಮಾಡ್ಕೊಳ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಡ್ಮಿಷನ್ ಮಾಡೋದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅಡ್ಮಿಷನ್ಸು ಅವರು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೂ ಮಾಡ್ಕೊಳ್ಳಿ, IITಸು, IIMs ಎಟ್ಸೆಟ್ರಾ. ಬೇರೆ ಸ್ಟೇಟ್ ಗೌರ್ಮೆಂಟ್ಸ್ ಎಟ್ಸೆಟ್ರಾ ಮೆರಿಟ್ ಲಿಸ್ಟ್ ಕೊಡಿ, ಅವರು ರಿಸರ್ವೇಷನ್ಸ್ ಎಟ್ಸೆಟ್ರಾ, ಹೌದಾ? ಬೇಸ್ಡ್ ಆನ್ ದಟ್ ಒನ್ ದೇ ವಿಲ್ ಡೂ ಇಟ್ ಅಡ್ಮಿಷನ್ಸ್. ನಾವು ఇప్పుడు ಈಗ ಟೆಸ್ಟ್ ಮಾಡ್ತಾ ಇದ್ರಲ್ಲ ಸೆಂಟರ್ಸು, ಅದೆಲ್ಲ ದೇ ವಿಲ್ ಬಿಕಮ್ ಕೌನ್ಸಿಲಿಂಗ್ ಆ್ಯಂಡ್ ಅಡ್ಮಿಷನ್ ಸೆಂಟರ್ಸ್. ನೋ ಮೋರ್ ಟೆಸ್ಟಿಂಗ್ ಫ್ರಮ್ ದೆಮ್. ಎಷ್ಟು ಮ್ಯಾನ್ ಪವರ್ ಬೇಸ್ ಸೇಮ್ ಥಿಂಗ್ ಕಂಡಕ್ಟಿಂಗ್. 30 ಸ್ಟೇಟ್ 32 ಸ್ಟೇಟ್ ಇದ್ದರೆ 32 ಎಕ್ಸಾಮಿನೇಷನ್ಸಾ ಬೇಕಾದ್ರು ಇಲ್ಲ. ಟೀಚರ್ಸ್ ಆರ್ ಡಿಫರೆಂಟ್. ಪಾಪ ಅವರಿಗೆ ಬರ್ಡನ್ ಇನ್ನು they will not be paid as separate. Only TADA ಕೊಡ್ತಾರೆ, ಅಷ್ಟೇ ಬಿಟ್ಟರೆ ಕ್ವೆಶ್ಚನ್ ಪೇಪರ್, ಬಟ್ ವೇಟೇಜ್ ಆಫ್ ದಿ ಪೇಪರ್ ವಿಲ್ ಬಿ ಸೇಮ್.